ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬದನೆಕಾಯಿ ಸಾರು, ಬದನೆಕಾಯಿ ಮಸಾಲೆ ಸಾರನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ಬದನೆಕಾಯಿ ಸಾರು ಬಹಳಷ್ಟು ಸ್ಟೈಲ್ನಲ್ಲಿ ಮಾಡುತ್ತಾರೆ, ಆದರೆ ಈ ಸ್ವಲ್ಪ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತೀನಿ. ಈ ಸಾರು ಚಪಾತಿ, ರೊಟ್ಟಿ, ಅನ್ನ, ಬಿರಿಯಾನಿ ಜೊತೆ ಬಹಳ ಒಳ್ಳೆಯ ಕಾಂಬಿನೇಷನ್ ಆಗುತ್ತದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಬನ್ನಿ, ನಮಗೆ ಏನೇನು ಬೇಕು ಎನ್ನುವುದು ನೋಡೋಣ. ನಾನು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಸ್ವಲ್ಪ ಕೊತ್ತಂಬರಿ ತೊಗೊಳ್ಬೇಕು. 1 ಟಮಾಟೆ ಆದರೆ ಸಾಕಾಗುತ್ತೆ. 1 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ಟಮಾಟೆ. ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿನ ತೊಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಟೇಸ್ಟಿಗೆ ಬೇಕಾದರೆ ಇನ್ನೂ ಖಾರವನ್ನು ಹಾಕ್ಕೊಳ್ಬೋದು. ಈ ಹುಣಸೆ ಹಣ್ಣು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. 1-2 ಈರುಳ್ಳಿ. ಇಷ್ಟನ್ನು ನಾವೆಲ್ಲ ರುಬ್ಕೊಳ್ಬೇಕು. ಇದರಲ್ಲಿ ನೀವು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಈಗಾದರೂ ಹಾಕ್ಬೋದು, ನೆಕ್ಸ್ಟ್ ಆಮೇಲಾದರೂ ಹಾಕಬಹುದು. ನೋಡಿ, ನಾನು 1-2 ಸ್ಪೂನ್ ಎಳ್ಳನ್ನು ತೊಗೊಂಡಿದ್ದೀನಿ. ಈ ಎಳ್ಳನ್ನು ಹುರಿದ್ಕೊಳ್ಬೇಕು. ಮತ್ತು ಈ ಶೇಂಗಾ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಇದನ್ನು ಹುರಿದ್ಕೊಳ್ಬೇಕು. ಬನ್ನಿ ಹೇಗೆ ಹುರಿದ್ಕೊಳ್ಳೋದು ಅನ್ನೋದು ನೋಡೋಣ. ನಾನು ಈ ಬಾಳಿ ಬಿಸಿ ಆದಮೇಲೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ಸಿಪ್ಪೆ ತೆಗೀಲಿಕ್ಕೆ ನಾನು ಹುರಿದ್ಕೊಳ್ತಾ ಇರೋದು. ಈ ಥರ ಹುರಿದ್ಕೊಳ್ಬೇಕು. ನೋಡಿ, ಈ ಸಿಪ್ಪೆನ ತೆಗೆದು ನಾನು ಆಫ್ ಮಾಡಿ ಸ್ಟವ್, ನಾನು ಬಿಸಿ ಬಾಣಲೆಯಲ್ಲೇ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ಬಿಸಿ ಇರುತ್ತಲ್ಲ, ಅದರಲ್ಲೇ ನಾವು ಹಾಕ್ಕೊಂಡು ಹುರಿದ್ಕೊಳ್ಬೇಕು. ನೋಡಿ, ಈ ಬದನೆಕಾಯಿನ ಈ ಥರ ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡ್ರೆ ನಾವು ಮಸಾಲೆಯನ್ನು ತುಂಬಲಿಕ್ಕೆ ಸರಿ ಹೋಗುತ್ತೆ ಒಳಗಡೆ. ನಾನು ಈ ಥರ ಎಲ್ಲ ಸಿಪ್ಪೆಯನ್ನು ತೆಗೆದು ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ತಾ ಹೋಗ್ತೀನಿ. ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಒಳಗೆ ಹುಳ ಇದೆಯೋ ಇಲ್ಲ ಅಂತ ನೋಡಿಕೊಂಡು ನೀರಲ್ಲಿ ಹಾಕ್ತಾ ಹೋಗಬೇಕು. ನೋಡಿರಿ, ಶೇಂಗಾ ಬೀಜ ತಣ್ಣಗಾದ್ಮೇಲೆ ಈ ಥರ ನಾನು ಸ್ವಲ್ಪ ಸಿಪ್ಪೆಯನ್ನು ತೆಗೆದು, ಎಲ್ಲ ಸಿಪ್ಪೆ ತೆಗೆದು ನಾನು ಮಸಾಲೆ ಇದರಲ್ಲಿ ಜಾರಲ್ಲಿ ಹಾಕ್ಕೊಳ್ಬೇಕು ರುಬ್ಕೊಳ್ಳೋಕ್ಕೆ. ಇದು ಎಳ್ಳು ಮಸಾಲೆ ಎಲ್ಲ. ಜಾರಲ್ಲಿ ಎಳ್ಳು ಮತ್ತು ಶೇಂಗಾ ಬೀಜ ಎಲ್ಲ ಮಸಾಲೆ ಹಾಕ್ಕೊಂಡು ರುಬ್ಕೊಳ್ತೀನಿ. ನೀವು ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಹಾಕಿ ನಾನು ಒಂದು ಬಟ್ಲಲ್ಲಿ ತೆಗ್ದಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಜಾರಲ್ಲಿ ಹಾಕ್ಕೊಂಡು ಆದರೂ ರುಬ್ಕೊಳ್ಬಹುದು. ನಾನು ಆ ಬದನೆಕಾಯಿ ನೀರಲ್ಲಿ ಹಾಕಿದ್ನಲ್ಲ, ಅದರೊಳಗೆ ಈ ಥರ ತುಂಬಿ ಮಸಾಲೆಯನ್ನು ಒಂದು ಸೈಡಲ್ಲಿ ಇಡ್ತಾ ಹೋಗ್ತೀನಿ. ಇದರಲ್ಲಿ ನೀವು ಈ ಮಸಾಲೆಯಲ್ಲಿ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬಿಡಬೇಕು ಫಸ್ಟಲ್ಲೇ. ಯಾಕಂದರೆ ಆ ಉಪ್ಪು ಖಾರ ಎಲ್ಲ ಆ ಬದನೆಕಾಯಿಗೆ ಸ್ವಲ್ಪ ಅದು ಹೀರ್ಕೊಳ್ಬೇಕು. ಆವಾಗ ಆ ಬದನೆಕಾಯಿ ಟೇಸ್ಟ್ ಬರುತ್ತೆ. ನಾನು ಉಪ್ಪನ್ನು ಹಾಕ್ಕೊಂಡು ಒಂದೇ ಸಲ ಮಸಾಲೆಯಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ತೆಗ್ದಿದ್ದೀನಿ ಒಂದು ಪ್ಲೇಟಲ್ಲಿ. ಒಂದು ಬಾಣಲೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ, ಬಿಸಿ ಆಗಿದೆ ನೋಡಿ, ಈ ಥರ ಇಡ್ತಾ ಹೋಗಬೇಕು. ಒಂದು 10 ರಿಂದ 15 ನಿಮಿಷವರೆಗೂ ಇದೇ ಮಸಾಲೆ ನಾವು ತುಂಬಿರೋದೇ ಇದರಲ್ಲೇ ಸ್ವಲ್ಪ ಮುಚ್ಚಿ ಫ್ಲೇಮಲ್ಲಿ ಸ್ವಲ್ಪ ಮೆತ್ತಗಾಗಬೇಕು. ಒಂದು 5 ನಿಮಿಷ ಮುಚ್ಚಿದ ನಂತರ ಸ್ವಲ್ಪ ಕೆಳಗೆ ಮೇಲೆ ಮಾಡಿದರೆ 2 ಸೈಡಲ್ಲಿ ಒಂದೇ ಲೆವೆಲ್ ಕುಕ್ ಆಗುತ್ತದು. ಇನ್ನೊಂದು 10 ನಿಮಿಷ ಇದಾದಮೇಲೆ ನಾನು ಮಸಾಲೆನ ಹಾಕ್ಕೊಳ್ತೀನಿ. ಈ ಥರ ಆದರೆ ಸಾಕು. ನಾನು ಮಸಾಲೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಲ್ಲ ನಮ್ಮ ಜಾರು ಎಲ್ಲ ತೊಳೆದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀರೇನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ.
ನೀವು ಕುಲಂಜಿ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ನೀವು ಕುಲಂಜಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ನಾನು ಅದರಲ್ಲೇ ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ನೋಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈ ಥರ ಗಟ್ಟಿಯಾಗಿ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.